ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಶುಕ್ರವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ನನಗೆ ನಿಜವಾಗ್ಲೂ ಇವತ್ತು ಆಷಾಢ ಶುಕ್ರವಾರ ಅನ್ನೋದೇ ಮರ್ತೋಯ್ತು. ಅದರಿಂದ ನಾನು ಬಟ್ಟೆ ನೆನೆ ಹಾಕ್ತೆ. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೀಪ ಹಚ್ತಿದ್ದೆ. ನನಗಂತೂ ಕೋತಿ ಓಡಿಸಿ ಸಾಕಾಗಿದೆ. ಎಷ್ಟು ಕೋತಿ ಇದೆ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ಹಾಗೆ ನಾವು ಹಳೆ ಮನೆಯಲ್ಲಿದ್ದಾಗ ಹಂಚೆಲ್ಲ ಎತ್ತಾಕುತ್ತೆ ಅಂದ್ಕೊಂಡು ತುಂಬ ಕಷ್ಟಪಡ್ತಿದ್ವಿ. ಆದರೆ ಹೊಸ ಮನೆಗೆ ಬಂದ ಮೇಲೂ ಸಹ ಕೋತಿ ಕಾಟ ಕಡಿಮೆ ಆಗಿಲ್ಲ. ನೋಡಿ ಎಲ್ಲ ಹೇಗೆ ಗಲೀಜು ಮಾಡಿದೆ ಅಂತ. ಒಂದು ಎರಡು ಕೋತಿ ಆದರೆ ಓಡಿಸ್ಬಹುದು, ಆದರೆ ಹಿಂಡಿವೆ. ಹೇಗೆ ಓಡಿಸೋದು ಅಂತಲೇ ಗೊತ್ತಾಗಲ್ಲ. ನಾನು ಹೋಗಿ ಮತ್ತೆ ಓಡಿಸಿ ಬಂದಿರ್ತೀನಿ, ಮತ್ತೆ ಬರ್ತಿರುತ್ತೆ. ಮನೆ ಮೇಲೆ ಓಡಿಸಿದ್ರೆ ಕೆಳಗಡೆ ಬರುತ್ತೆ, ಕೆಳಗೆ ಓಡಿಸಿದ್ರೆ ಮೇಲೆ ಬರುತ್ತೆ. ಈ ಪಕ್ಕದ ತೋಟದಲ್ಲಿ ಈ ಥರ ಶೀಟ್ ಹಾಕ್ಕೊಂಡು ಏನೋ ಮಾಡಿದ್ದಾರೆ. ಅದ್ರ ಮೇಲಂತೂ ಕುಂದಿ ಇಡುತ್ತೆ. ಯಾಕಂದ್ರೆ ಸೌಂಡ್ ಬರುತ್ತಲ್ಲ, ಅದಕ್ಕೊಂಥರ ಖುಷಿ ಆಗುತ್ತೆ ಅನಿಸುತ್ತೆ. ಸೊ ಕುಣಿತಾನೇ ಇರುತ್ತೆ. ಇಷ್ಟು ದಿನ ಕಾಲುವೆಯಲ್ಲಿ ನೀರು ಇರಲಿಲ್ಲ. ಇವಾಗ ನೋಡಿ ಕಾಲುವೆಯಲ್ಲಿ ನೀರು ಹರಿತಾ ಇದೆ. ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಕೋತಿ ನೋಡ್ತಾ ಇದ್ದೀರೋ, ಕಾಲುವೆಯಲ್ಲಿ ನೀರು ನೋಡ್ತಿದ್ದೀರೋ ಏನೋ ಗೊತ್ತಿಲ್ಲ. ನೋಡಿ ಎಲ್ಲ ಕೋತಿಗಳದ್ದು ಏನೇನು ಬೇಕೋ ಅದು ಇಷ್ಟ ಬಂದಂಗೆ ಆಟ ಆಡ್ಕೊತಿವೆ. ಈ ಕೋತಿ ಕಾಟದಿಂದ ಮನೆ ಹತ್ತಿರ ಇರುವಂತಹ ಎಲ್ಲ ತೆಂಗಿನ ಮರ ಮತ್ತು ಅಡಿಕೆ ಮರ ಎಲ್ಲ ಕಡಿಸಿದ್ದಾಯಿತು. ಏನೇ ಕಡಿಸಿದ್ರೂ ಸಹ ಕೋತಿ ಕಾಟ ಕಡಿಮೆ ಆಗಿಲ್ಲ. ಡೈಲಿ ಬರ್ತಿರುತ್ತೆ. ಹಾಗೆ ನಮ್ಮ ಮನೆ ಮೇಲಿರೋ ಡ್ರಮ್ ನೋಡಿ, ಡ್ರಮ್ ಮೇಲಿರೋ ಮುಸ್ಲ ಕೂಡ ಕಡ್ದು ಮುರಿದು ಎಸ್ತಿತ್ತು. ನಾವು ಹೊಸದು ಯೆಲ್ಲೋ ಕಲರ್ ಚೇಂಜ್ ಮಾಡಿ ಯೆಲ್ಲೋ ಕಲರ್ ಮುಸ್ಲ ತಂದಿದ್ದೀವಿ. ಆ ಕಡೆಯಿಂದ ಓಡಿಸ್ಕೊಂಡು ಬಂದೆ. ಆಗಲೇ ಹಿಂದೆಯಿಂದ ಬಂದಿವೆ ಕೋತಿಗಳು. ಓಡಿಸಿ ಸಾಕಾಗುತ್ತೆ. ಬೆಳಗ್ಗೆ ಟೈಮ್ ಅಂತೂ ನನಗೆ ಶಾಲು ಕಳಿಸ್ಬೇಕಾಗಿರುತ್ತೆ. ಆ ಟೈಮಲ್ಲೇ ಈ ಕೋತಿಗಳು ಬರುತ್ತೆ. ಬರಲಿಲ್ಲ ಅಂತ ಹೇಳಿದ್ರೆ ಸೋಲಾರ್ದು ಬಲ್ಬ್ ಇದೆ ಅಲ್ವ, ಅದೆಲ್ಲ ಒಡೆದು ಮಡಗಿರುತ್ತೆ. ಅದು ಯಾವಾಗ ಈ ಕೋತಿಗಳಿಂದ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಮಳೆ ಬಂದು ನೆಲ ಎಲ್ಲ ಹೇಗಾಗಿದೆ ನೋಡಿ, ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಪೇಂಟ್ ಮಾಡಿಸ್ಬೇಕು. ಮೇಲ್ಗಡೆ ಶೀಟ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲ್ಲ. ಅದಕ್ಕೆ ಇವಾಗ ಬಣ್ಣ ಹೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಈಗಲ್ಲ, ಇನ್ನೊಂದು 2-3 ತಿಂಗಳು ಆಗಬಹುದು ಅನಿಸುತ್ತೆ. ನಾನಿವಾಗ ತೋರಿಸ್ತಿರೋದಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ನನ್ನ ಫ್ರೆಂಡ್ ಮನೆ. ಹಸುಗಳಿದೆ ಅಲ್ವಾ, ಅದು. ಅವಳು ಬಟ್ಟೆಯನ್ನು ಸೋರು ಹಾಕ್ತಾ ಇದ್ದಾಳೆ. ನಾನು ಒಲೆ ಮೇಲೆ ಹಾಲಿಟ್ಟು ಮೇಲೆ ಹೋಗಿದ್ದು ಬರುವಷ್ಟರಲ್ಲಿ ಸದ್ಯಕ್ಕೆ ಅವಾಗ ತಾನೇ ಹಾಲು ಉಕ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ಮತ್ತೆ 2 ಕೆಲಸ ಆಗೋದು ನನಗೆ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಇನ್ನು ಬೇಳೆ ಸಾಂಬಾರು ಮಾಡಿದ್ದೆ ಅಲ್ವಾ ಗುರುವಾರ, ಅದೇ ಸ್ವಲ್ಪ ಸಾಂಬಾರಿದೆ. ರೊಟ್ಟಿಗೆ ನೆನೆ ಹಾಕಿದ್ದೀನಿ. ಮಧ್ಯಾಹ್ನಕ್ಕೆ ಬೇಕಾದರೆ ಬೇಳೆ ಸಾಂಬಾರು ಆಗುತ್ತೆ ಅಂತ. ನಾನು ನೆನ್ನೆ ವಾಕ್ ಹೋಗಿದ್ದಾಗ ಅಲ್ಲಿ ಹೂವು ಇತ್ತು, ನುಗ್ಗೆ ಸೊಪ್ಪಿಂದು ಹೂವು. ಅಂದರೆ ನುಗ್ಗೆ ಮರದಲ್ಲಿ ಹೂವಿತ್ತು. ಅದನ್ನು ಕಿತ್ಕೊಂಡು ಬಂದೆ, ಮೊಟ್ಟೆ ಹಾಕಿ ಪಲ್ಯ ಮಾಡೋಣ ಅಂತ. ನೆನ್ನೆ ಗುರುವಾರ ಅನ್ನೋದೇ ಮರ್ತುಬಿಟ್ಟಿದ್ದೀನಿ ನಾನು. ಆಮೇಲೆ ಬೇಡ ಗುರುವಾರ ಮಾಡ್ಕೊಳ್ಳೋದು, ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ಮಾಡಲಿಲ್ಲ ಅಂದರೆ ಇದೆಲ್ಲ ವೇಸ್ಟ್ ಆಗುತ್ತೆ. ನಾನು ಪಾಪ ಅವ್ರು ಏನು ಅಂದ್ಕೊತಾರೋ ಅಂತ ಅಂದ್ಕೊಂಡೆ. ಆದರೆ ಹೂವೆಲ್ಲ ಉದುರೋಯ್ತಿತ್ತು. ಅದಕ್ಕೆ ಕಿತ್ಕೊಂಡು ಪಲ್ಯ ಮಾಡೋಣ ಅಂದ್ಕೊಂಡು ಕಿತ್ಕೊಂಡು ಬಂದೆ. ನಾನು ಶಾರು ಇಬ್ಬರು ಸೇರಿಕೊಂಡು ಊರ್ಕೊತಾ ಇದ್ದೀವಿ. ಹೂ ಇರೋದೆಲ್ಲ ಆಗಲೇ ಎಲ್ಲ ಅದೇ ಉದುರೋಗಿದೆ. ಯಾಕಂತ ಹೇಳಿದ್ರೆ ನೆನ್ನೆ ತಂದಿರೋದು. ಎಲೆ ಮಾತ್ರ ಊರ್ಕೊತಾ ಇದ್ದೀವಿ. ಅದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡೋದಕ್ಕೆ ಅಂತ ಬಂದೆ. ಅಂದರೆ ದೋಸೆಗೆ ನೆನೆ ಹಾಕಿದ್ದೆ ನಾನು ಬೆಳಿಗ್ಗೆ. ಅಲ್ಲ, ರೊಟ್ಟಿಗೆ ನೆನೆ ಹಾಕಿದ್ದೆ ಬೆಳಗ್ಗೆ. ರಾತ್ರಿ ಹೊತ್ತೆ ನೆನೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಬೆಳಗ್ಗೆ ಹೊತ್ತೆ ರೊಟ್ಟಿಗೆ ನೆನೆ ಹಾಕ್ಕೊಂಡು 1 ಅವರ್ ಬಿಟ್ಟು ಆಡಿಸ್ಕೊಳ್ಳೋದು. ಅದಕ್ಕೆ ಇವಾಗ ರುಬ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜೊತೆಗೆ ಸ್ವಲ್ಪ ಅನ್ನ ಹಾಕ್ಕೋತಾ ಇದ್ದೀನಿ. ಅನ್ನ ಇದ್ದಿದ್ದಕ್ಕೇ ನಾನು ರೊಟ್ಟಿಗೆ ನೆನೆ ಹಾಕಿದ್ದು. ರಾತ್ರಿ ಅನ್ನ ಮಾಡಿದ್ದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ತಿಂತೀನಿ. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಸೊ ಆಮೇಲೆ ತಿಂತೀನಿ. ಮಕ್ಕಳಿಗೆ ಮಾಡಿಕೊಟ್ಬಿಡ್ತೀನಿ ಫಸ್ಟು. ನೆನ್ನೆ ನಾನು ಲಾಂಗ್ ಚೈನ್ ವಿಡಿಯೋ ಹಾಕಿದಾಗ ಎಲ್ಲರೂ ತುಂಬ ಪ್ರೀತಿಯಿಂದ ತಗೊಂಡ್ರಿ. ಎಲ್ಲರೂ ತುಂಬ ಪ್ರೀತಿಯಿಂದ ನನಗೆ ಹಾರೈಸಿದ್ರಿ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಈ ವಿಡಿಯೋ ಮೂಲಕ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ಭಾಗ್ಯ ಸಿಸ್ಟರ್ ಅವರು ಶುಂಠಿ ಕಾಫಿ ಕಾಯಿಸ್ಕೊಂಡು ಕೊಡಿರಿ ಅಂತ ಹೇಳಿದ್ರಿ. ಲಲಿತಾ ಸಿಸ್ಟರ್ ಅವರು ಫಸ್ಟ್ ಹೋಗಿ ಆಸ್ಪತ್ರೆಗೆ ತೋರಿಸಿ ಅಂತ ಹೇಳಿದ್ರಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಕನ್ಸರ್ನಿಗೆ ನಿಜವಾಗ್ಲೂ ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ. ಮತ್ತೆ ಹೇಳ್ತಿದ್ದೀನಿ, ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಹೋಗಿ ತೋರಿಸ್ಕೋಬೇಕು, ಆದರೆ ನನಗೆ ಕಫ ಏನೂ ಇಲ್ಲ. ಆದರೆ ಸುಮ್ಮನೆ ಒಣಕೆಮ್ಮು ಥರ ಆಗ್ಬಿಟ್ಟಿದೆ. ಯಾವಾಗಲೂ ಕೆಮ್ಮು ಬರೋಲ್ಲ, ಒಂದೊಂದು ಸಲ ಬಂದರೆ ಅದು ಸ್ಟಾಪ್ ಮಾಡೋದಿಲ್ಲ. ಸೊ ಹೋಗಿ ತೋರಿಸ್ಬೇಕು. ಆದಷ್ಟು ಬೇಗ ಹೋಗಿ ತೋರಿಸ್ತೀನಿ.
ಮತ್ತು ಲಲಿತಾ ಸಿಸ್ಟರ್, ನೀವು ನನ್ನ ಫ್ರೆಂಡ್ ಅನಿತಾ ಮನೆ ತೋರಿಸಿ ಅಂತ ಹೇಳಿದ್ದೀರಾ. ಆದಷ್ಟು ಬೇಗ ಅನಿತಾ ಮನೆ ಹೋಗಿ ಕೂಡ ಮಾಡಿ ತೋರಿಸ್ತೀನಿ. ಅಂದರೆ ಅವಳ ಮನೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ನಮ್ಮದು ತುಂಬ ವರ್ಷಗಳ ಫ್ರೆಂಡ್ಶಿಪ್ಪು. ನಾವು ತುಂಬ ವರ್ಷಗಳಿಂದ ತುಂಬ ಪ್ರೀತಿಯಾಗಿದ್ದೀವಿ. ನನ್ನ ಅಕ್ಕ ಇಲ್ಲ ಅನ್ನೋ ಕೊರತೆನ ಅವಳು ನೀಗಿಸಿದ್ದಾಳೆ ಅಂತಲೇ ಹೇಳಬಹುದು. ಅಷ್ಟು ಒಳ್ಳೆ ಫ್ರೆಂಡ್ ಅವಳು. ಇವಾಗ ರುಬ್ಕೊಂಡಾಯಿತು, ಸ್ವಲ್ಪ ತೆಳುಗೆ ರುಬ್ಕೊಂಡಿದ್ದೀನಿ. ರೊಟ್ಟಿ ಸ್ವಲ್ಪ ತೆಳುಗೆ ಹಾಕ್ಕೊಳ್ಳೋಣ ಅಂತ ಇವಾಗ ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ತೊಳ್ಕೊಂಡೆ ಅಭ್ಯಾಸ. ನೀರು ಸ್ವಲ್ಪ ಜಾಸ್ತಿ ಇರಬೇಕು, 1-2 ಸಲ ತೊಳ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ನಲ್ಲಿ ನೀರು ಬಂದಾಗಲೇ ಸೊಪ್ಪನ್ನು ತೊಳ್ಕೊತೀನಿ. ಕೆಲವರು ನುಗ್ಗೆ ಸೊಪ್ಪನ್ನು ತೊಳಿಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ವ, ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ, ಅದ್ರ ಮೇಲೆಲ್ಲ ಕೂತಿರುತ್ತೆ ಅಂದ್ಕೊಂಡು ನಾನು ತೊಳ್ಕೊತೀನಿ. ಹಳ್ಳಿಲಿ ಚೆನ್ನಾಗಿ ಸಿಗುತ್ತೆ ನುಗ್ಗೆ ಸೊಪ್ಪು ಅಂತ ಅಂದ್ಕೋಬೇಡಿ. ಇಲ್ಲೂ ಕೆಲವ್ರು ಕೊಡೋದಿಲ್ಲ, ಕೆಲವ್ರು ಏನೂ ಇದು ಮಾಡೋದಿಲ್ಲ, ಕೊಡ್ತಾರೆ. ನಾನಿವಾಗ ಮೊಟ್ಟೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೊಟೊ ಹಾಕಲ್ಲ ಬೇರೆ ಸಲ ಮಾಡಿದ್ರೆ, ಆದರೆ ಇವಾಗ ರೊಟ್ಟಿಗೆ ಮಾಡ್ತಿರೋದ್ರಿಂದ ನಾನು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಶಾರುಗೂ ಕೂಡ ಸ್ವಲ್ಪ ನೆಗಡಿ ಕೆಮ್ಮು ಥರ ಆಗಿಬಿಟ್ಟಿದೆ. ನನಗೂ ಕೂಡ ಕೆಮ್ಮಿದೆ ಅಂತ ನಿಮಗೆಲ್ಲ ಗೊತ್ತಲ್ವ, ಅದಕ್ಕೆ ಬಿಸಿನೀರೇ ಕಾಯಿಸ್ಕೊಂಡು ಕುಡಿತಾ ಇರೋದು, ತಣ್ಣೀರು ಕುಡಿತಿಲ್ಲ. ಇವಾಗ ಎಣ್ಣೆ ಕಾಯೋದಕ್ಕಿಟ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಅಲ್ವಾ, ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕಾಗಿದ್ದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಮೆಣಸಿನ ಪುಡಿ ಹಾಕ್ತಿದ್ದೆ. ನಾನು ಮಾತಾಡ್ತಾ ಫೋನ್ ಬಂತು, ಅದಕ್ಕೆ ಫೋನ್ ರಿಂಗ್ ಟೋನ್ ಕೂಡ ಬಂದಿದೆ. ನಾನಿವಾಗ ನನ್ನ ಫೋನ್ ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ. ನನಗೆ ಸೀತಾರಾಮನ್ ಮೂವಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಬರೋ ಎಲ್ಲ ಹಾಡುಗಳು ತುಂಬ ಇಷ್ಟ. ಅದರಿಂದ ನಾನು ಆ ಟ್ಯೂನನ್ನು ರಿಂಗ್ ಟೋನಾಗಿ ಇಟ್ಕೊಂಡಿದ್ದೀನಿ. ಈಗ 1-2-3 ದಿನದಿಂದ ಚೇಂಜ್ ಮಾಡಿದೆ. ಫೋನ್ ತಗೊಂಡಾಗಿಂದ ಫೋನಲ್ಲಿ ಏನು ರಿಂಗ್ ಟೋನ್ ಬರುತ್ತೋ ಅದೇ ಇತ್ತು. ಇವಾಗ 1-2 ದಿನದಿಂದ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕೋ ಇಷ್ಟ ಆಯಿತು. ಆ ಟ್ಯೂನ್ ಕೇಳ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ನಾನು ಆ ರಿಂಗ್ ಟೋನ್ ಇಟ್ಕೊಂಡಿದ್ದೀನಿ. ಸೊಪ್ಪೆ ಹಾಗೆ ನೋಡೋದಕ್ಕೆ ಅಷ್ಟೊಂದಿರೋ ಥರ ಕಾಣುತ್ತೆ, ಒಗ್ಗರಣೆಗೆ ಹಾಕಿದ ತಕ್ಷಣ ಪೂರ್ತಿ ಕಡಿಮೆ ಆಗಿಬಿಡುತ್ತೆ. ಇವಾಗ ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ. ರೊಟ್ಟಿ ದೋಸೆ ಥರ ಇದೆ, ತೆಳುವಾಗಿ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ದೋಸೆ ಥರ ಕಾಣಿಸ್ತಿದೆ. ಬೆಳಿಗ್ಗೆ ಟೈಮ್ ಅಂತೂ ನನಗಂತೂ ಒಂದೊಂದು ನಿಮಿಷವೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶಾರು ಕಳಿಸೋವರೆಗೂ ಟೈಮ್ ಸಾಕಾಗೋದೇ ಇಲ್ಲ. ಅವಳು ಕಳಿಸೋವರೆಗೂ ಅವಳ ಕೆಲಸನೇ ಆಗಿಬಿಡುತ್ತೆ. ಅವಳಿಗೆ ತಲೆ ಬಾಚೋದಂತೆ, ಅವಳು ತಿಂಡಿ ರೆಡಿ ಮಾಡೋದಂತೆ, ಅವಳು ಬಿಸಿನೀರು ಕಾಯಿಸೋದಂತೆ, ಬಾಕ್ಸ್ ಮತ್ತು ಬಾಟಲೆಲ್ಲ ತೊಳ್ಕೊಡೋದಂತೆ, ಇದೇ ಆಗಿಬಿಡುತ್ತೆ. ನಾನು ಈ ಪಲ್ಯಕ್ಕೆ ನುಗ್ಗೆ ಸೊಪ್ಪು ಹಾಕಬಾರ್ದಿತ್ತು. ನಾನು ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು, ಅದರಿಂದ ನುಗ್ಗೆ ಸೊಪ್ಪನ್ನು ಹಾಕಿದೆ. ಅದು ಸ್ವಲ್ಪ ಕಹಿ ಇತ್ತು. ಮೊದಲೇ ಶಾರುಗೆ ಇಷ್ಟ ಆಗಲ್ಲ, ಈಗಿದ್ದಿದ್ದೂ ಇಷ್ಟ ಆಗಲಿಲ್ಲ. ಅವಳು ಬೇಳೆ ಸಾಂಬಾರಲ್ಲಿ ತಿನ್ಕೊಂಡು ಹೋದ್ಲು. ಪಲ್ಯ ಚೆನ್ನಾಗಾಗಿಲ್ಲ ಅಂತ ಹೇಳಿದ್ರು, ಚೆನ್ನಾಗಾಗಿದೆ ಅಂತ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಇವತ್ತು ಪಲ್ಯ ಚೆನ್ನಾಗಿ ಆಗಲಿಲ್ಲ. ನಾನಿಲ್ಲಿ 5-6 ಮೊಟ್ಟೆ ಬೇರೆ ಒಡೆದು ಹಾಕಿದೆ, ಆದರೂ ಯಾರೂ ಇಷ್ಟಪಟ್ಟು ತಿನ್ನಲಿಲ್ಲ. ಅದು ಹಾಗೆ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಾಗ ಒಂದೊಂದ್ಸಲ ಚೆನ್ನಾಗಿ ಆಗೋದೇ ಇಲ್ಲ. ಬೇಕಾಬಿಟ್ಟು ಏನೋ ಒಂದು ಮಾಡಿದಾಗ ಅದು ತುಂಬ ಚೆನ್ನಾಗಾಗಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಭಾನುವಾರ ನನ್ನ ರೀತಿ ವಿಜಯಕ್ಕ ಇದ್ದಾರಲ್ವ, ಅವ್ರ ತಂಗಿ ಮಗಳು ಮೆಚೂರ್ ಫಂಕ್ಷನ್ ಇದೆ. ಸೊ ಆರತಿ ಶಾಸ್ತ್ರದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲೇನಾದರೂ ನನಗೆ ಮಾಡ್ಕೋಬೇಕಂತ ಅನಿಸಿದ್ರೆ ಮಾಡ್ಕೊತೀನಿ. ಅಂದರೆ ಎಲ್ಲರೂ ಪ್ರೀತಿಯಾಗಿದ್ದಾರೆ, ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಇದು ನಾನು ಶನಿವಾರದವರೆಗೆ ಕೂತ್ಕೊಂಡು ಎಡಿಟ್ ಮಾಡಿದ ವಿಡಿಯೋ, ಮಾತಾಡಿದ್ದು. ಅದಾದಮೇಲೆ ನಂಗೆ ಟೈಮ್ ಸಾಕಾಗಲಿಲ್ಲ. ಅತ್ತೆ ಬಂದರು, ಆಮೇಲೆ ಟ್ಯೂಷನ್ ಮಕ್ಕಳು ಬಂದರು, ಸೊ ಟೈಮ್ ಸಾಕಾಗಲಿಲ್ಲ. ಇದು ನಾನು ಭಾನುವಾರ ವಾಕ್ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ, ಅಂದರೆ ಮಾತಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳ್ದಲ್ವ ಫಂಕ್ಷನ್ ಇದೆ ಅಂತ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಬಂದು ಆ ವಿಡಿಯೋ ಎಡಿಟ್ ಮಾಡೋದಿರುತ್ತೆ. ಅದಕ್ಕೆ ಬೆಳಗ್ಗೆ ಇವತ್ತು ಸ್ಕೂಲು ಇರಲಿಲ್ಲ ಅಲ್ವ ಶಾರುಗೆ, ಅದಕ್ಕೆ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆಗಿದ್ದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ. ಇರಲಿ. ಈ ವರ್ಷ ಅಮ್ಮ ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು. ಪ್ರತಿ ವರ್ಷ ಉಪವಾಸ ಮತ್ತು ಸಂಕ್ರಾಂತಿನಲ್ಲಿ ಅಮ್ಮನ ಮೇಲೆ ಎಡೆ ಇಡ್ತಾರೆ. ಈ ವರ್ಷ ಎಡೆ ಇಡೋದು ಬೇಡ ಅಂತ ಯಾಕೆ ಅಂದ್ಕೊಂಡ್ರು ಅಂದರೆ, ಅಪ್ಪ ತಿರೋಗಿನ ವರ್ಷ ಆಗಿಲ್ಲ ಅಲ್ವಾ,
ಸೊ ವರ್ಷಕ್ಕೆ ಕರೆಕ್ಟಾಗಿ 3 ದಿನ ಕಮ್ಮಿಯಾಗಿ ಎಡೆ ಇಟ್ಬಿಡೋಣ, ಅಂದರೆ ವರ್ಷದ ತಿಥಿ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಸಂಕ್ರಾಂತಿಯಿಂದ ಎಡೆ ಇಟ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ರು. ಆದರೆ ನಮ್ಮ ಫ್ಯಾಮಿಲಿ ಹಿರೀಕರೆಲ್ಲ ಇಲ್ಲ, ಹಿರಿಯರು ಇರ್ತಾರಲ್ವ ಬೇರೆಯವರು, ಅವ್ರಿಗೆಲ್ಲ ಎಡೆ ಇಡಬೇಕು, ಸೊ ಎಡೆ ಇಟ್ಬಿಡು, ಎಡೆ ಇಡೋದು ಬೇಡ ಅಂತ ಇದು ಮಾಡಬೇಡ ಅಂತ ಹೇಳಿದ್ರು. ಅಮ್ಮನೂ ಹೋಗಿ ಐನೋರ ಹತ್ರ ಕೇಳ್ಕೊಂಡು ಬಂದರು. ಹೌದು, ಹಿರಿಕರಿಗೆಲ್ಲ ಎಡೆ ಇಡಬೇಕು, ನಿಮಗೆ ಪ್ರೀತಿ ಇದ್ದರೆ ವರ್ಷಕ್ಕೆ ಬೇಕಾದರೆ ಏನು ಕಳಶ ಪೂಜದಂತೆ ಅಪ್ಪಂಗೆ ಮಾತ್ರ ಇಟ್ಕೊಳ್ಳಿ ನೀವು, ಇವಾಗ ಮಾಮೂಲಿ ಎಡೆ ಏನು ಇಡ್ತೀರ ಅದನ್ನ ಇಟ್ಬಿಡಿ ಅಂತ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಬೆಕ್ಕು ತೋರಿಸಿದ್ದೆ ಅಲ್ವಾ, ಅದು ದೊಡ್ಡ ಬೆಕ್ಕು ಹಿಡ್ಕೊಂಡು ಸಾಯಿಸ್ಬಿಡ್ತು ಅಂತ ಹೇಳಿದೆ. ನಮ್ಮ ಅತ್ತೆಗೆ ಬೆಕ್ಕುಗಳಂದರೆ ತುಂಬ ಇಷ್ಟ, ಅದಕ್ಕೆ ಅವ್ರು ಮತ್ತೊಂದು ಬೆಕ್ಕು ತಂದು ಸಾಕಿದ್ದಾರೆ ನೋಡಿ, ಅದೇ ಈ ಮುದ್ದಾದ ಬೆಕ್ಕು. ಇವಾಗ ಶಾರು ಹೋದ್ಲು ಕಾನ್ವೆಂಟ್ಗೆ, 8:30 ಆಗಿದೆ ಇವಾಗ. ಇನ್ನು ಇದೆಲ್ಲ ಸೊಪ್ಪಿಡ್ಸಿದೆಲ್ಲ ಇನ್ನೂ ಎತ್ತು ಹಾಕಿಲ್ಲ, ಪಾತ್ರೆ ಎಲ್ಲ ತೊಳ್ಕೊಂಡು ಇದೆಲ್ಲ ಎತ್ತಿ ಕ್ಲೀನ್ ಮಾಡಿ ಇವಾಗ ನಾನು ಮತ್ತೆ ನಮಗೆಲ್ಲ ರೊಟ್ಟಿ ಹಾಕ್ಕೋತಾ ಇದ್ದೀನಿ. ಐಶುಗೂ ನನಗೂ ರೊಟ್ಟಿ ಹಾಕ್ಕೋತಾ ಇದ್ದೀನಿ. ಅಪ್ಪ ಇಲ್ಲದಿದ್ದರೂ ನಮ್ಮ ಅಮ್ಮಂಗೆ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಅಪ್ಪ ಆಸ್ಪತ್ರೆಯಲ್ಲಿದ್ದಾಗ ನನಗೆ ಕಾಲು ಸೂಪ್ ಕುಡಿಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ರಂತೆ. ಸೊ ನಾವು ಇವಾಗ ಉಪವಾಸಕ್ಕೆ ಸಿಹಿ ಅಡುಗೆ ಅಲ್ವಾ ಎಡೆ ಇಡೋದು, ಇನ್ಯಾವತ್ತೂ ನಾವು ಖಾರ ಊಟ ಎಡೆ ಇಡಲ್ಲ, ಅದಕ್ಕೆ ವರ್ಷಕ್ಕೆ ಅವ್ರಿಗೆ ಅದೆಲ್ಲ ಮಾಡಿಡೋಣ, ಅದಕ್ಕೆ ಇದೊಂದು ಸಲ ಮಾಡೋಣ ಅಂತ ಹೇಳ್ತಿದ್ದಾರೆ. ತಿಂಗಳು ಎಡೆ ಇಡಬಹುದಾಗಿತ್ತು. ಐನೋರು ಹೇಳಿದ್ರು ನಿಮ್ಗೆ ಇಷ್ಟ ಅದು ನಿಮ್ಮ ಕಡೆ ನಡೆದಿದ್ರೆ ಇಟ್ಕೊಳ್ಳಿ ಅಂತ. ಆದರೆ ನಮ್ಮ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಡಲೇಬೇಕು ಅನ್ನೋದೇನಿಲ್ಲ ಅಂತ ಹೇಳಿದ್ರು. ಅಮ್ಮಂಗೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಡ ಮಮ್ಮಿ ಒಟ್ಟಿಗೆ ವರ್ಷಕ್ಕೆ ಇಟ್ಕೊಳ್ಳೋಣ ಅಂತ ನಾನೇ ಹೇಳಿದ್ದೆ. ನನ್ನ ಮಗಳು ಮನೇಲಿ ಬೇಳೆ ಸಾಂಬಾರಲ್ಲಿ ರೊಟ್ಟಿ ತಿಂದಿದ್ದು, ನಾನು ಕಾನ್ವೆಂಟ್ಗೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ದೆ. ಅವಳ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಹಿ ಇದೆ ಅಂತ ಈಸ್ಕೊಳ್ಳಿಲ್ವಂತೆ, ಒಬ್ಬಳೇನೋ ಮೊಟ್ಟೆ ಪಲ್ಯ ಇಷ್ಟ ಅಂತ ಈಸ್ಕೊಂಡು ತಿನ್ನೋಕ್ಕೂ ಆಗ್ತಿಲ್ವಂತೆ, ಬಿಡೋದಕ್ಕೂ ಆಗ್ತಿಲ್ವಂತೆ. ನನ್ನ ಮಗಳು ಬಂದು ನಗ್ತಿದ್ಲು. ಹೂ ಇವಾಗ ಪೂರ್ತಿ ಕಮ್ಮಿ ಆಗಿಬಿಟ್ಟಿದೆ, 100 ಗ್ರಾಮ್ ಮಾತ್ರ ಸಿಗ್ತಿದೆ. ರೇಟು ಕೂಡ ಆಷಾಢ ಇರೋದ್ರಿಂದ ರೇಟು ಕೂಡ ಇಲ್ಲ. ಆದರೆ ಆಷಾಢ ಶುಕ್ರವಾರ ಇತ್ತಲ್ವ, ಅದರಿಂದ 350 ರೂಪಾಯಿ kg ಆಗಿದೆ. ಅದಕ್ಕೂ ಮುಂಚೆ ಎಲ್ಲ 120, 140 ಈ ರೀತಿ ಇತ್ತು. ನಾನು ಕೆಮ್ತಿರೋದು ನೋಡಿ ಶುಂಠಿ ಕಾಫಿ ಕಾಯಿಸ್ಕೊಂಡು ಕುಡೀರಿ ಅಂತ ಹೇಳಿದ್ರಲ್ವ, ಇದು ಶನಿವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಶುಂಠಿ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಮೊದಲು ಕುಡ್ದಿದ್ದೆ, ಅಂದರೆ ಒಣಕೆಮ್ಮು ಥರ ಆಗಿಬಿಟ್ಟಿದೆ, ಅದಕ್ಕೆ ಅದು ಕಮ್ಮಿ ಆಗ್ತಿಲ್ಲ. ಇವಾಗ ನಾನು ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಂಬಾರಿಗೆ ಇಷ್ಟೇ ಹಾಕೋದು, ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಖಾರದ ಪುಡಿ ಅಷ್ಟೇ ಹಾಕೋದು. ಮತ್ತು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ನಾನು ಯಾವಾಗಲೂ ಸಿಪ್ಪೆ ತೆಗೆದುಬಿಡೋದಿಲ್ಲ, ಅದರಿಂದ ಸಿಪ್ಪೆ ಒರೆಯೋದಿಲ್ಲ, ಅದರಿಂದ ನಾನು ನೆನೆ ಹಾಕಿದ್ದೀನಿ. ಮಣ್ಣೆಲ್ಲ ಇರುತ್ತಲ್ವ, ಕ್ಲೀನಾಗಿ ತೊಳ್ಕೊಳ್ಳೋಣ ಅಂತ ನೆನೆ ಹಾಕಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಂಬಾರಿಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ನನಗೊಂಥರ ಇಷ್ಟ ಆಗುತ್ತೆ ಟೊಮೊಟೊ ಸಾಂಬಾರು. ಬದನೆಕಾಯಿ ಇದ್ದಿದ್ದರೆ ಬದನೆಕಾಯಿ ಹಾಕ್ತಿದ್ದೆ, ಬದನೆಕಾಯಿ ಇರಲಿಲ್ಲ, ಆಲೂಗಡ್ಡೆ ಅಷ್ಟೇ ಇದ್ದಿದ್ದು, ಅದಕ್ಕೆ ಆಲೂಗಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ಅಮ್ಮ ಹಬ್ಬಕ್ಕೆ ಮೇಲ್ಗಡೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿದ್ರು. ನನ್ನ ಕೈಲಂತೂ ಆಗಲ್ಲ ಮಮ್ಮಿ, ಸುಮ್ಮನೆ ಏನಕ್ಕೆ ಮುಟ್ಟಿಲ್ಲ ಏನಿಲ್ಲ, ವರ್ಷದಲ್ಲಿ ಬೆಳಗ್ಗೆ ಇಟ್ಟಿರೋದಷ್ಟೇ, ಅದನ್ನೆಲ್ಲ ಏನಕ್ಕೆ ತಿರ್ಗಾ ಎಲ್ಲ ತೊಗೊಂಡು ಬೆಳಗ್ತೀರಾ, ಅಡುಗೆ ಮನೆ ಪಾತ್ರೆ ತೊಳ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದೆ. ಐಶು ಒಂದಿನ ಹೋಗಿದ್ಲು, ಆದರೆ ಅರ್ಧಂಬರ್ಧ ತೊಳ್ಕೊಟ್ಬಿಟ್ಟು ಬಂದಿದ್ದಾಳೆ. ಎಡೆ ಗಿಡಕ್ಕಾದರೂ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಸೋಮವಾರ ತಿಂಡಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಆದರೂ ಮಾಡ್ಕೊಳ್ಳೋಣ ಅಂತ. ವರ್ಷ ತುಂಬಿಲ್ಲ ಅಲ್ವಾ, ಚಿಕ್ಕಿನ ಉಂಡೆ ಮಾಡೋಂಗಿಲ್ಲ. ಸೊ ಚಿಕ್ಕಿನ ಉಂಡೆ ಬಿಟ್ಟು ಸಿಕ್ಕಿವನ ಉಂಡೆ ಅಂತ ಹೇಳ್ತಾರಲ್ಲ, ನಾವು ಚಿಕ್ಕಿನ ಉಂಡೆ ಅಂತ ಹೇಳ್ತೀವಿ. ಸೊ ಅದೊಂದು ಬಿಟ್ಟು ಇನ್ನು ಮಿಕ್ಕಿದ ತಿಂಡಿ ಮಾಡಬೇಕಂದ್ರೆ ಚಕ್ಲಿ, ಉಪ್ಪಿಟ್ಟು, ಕಜ್ಜಾಯ ಅಷ್ಟೇ ಮಾಡೋದು. ಇವಾಗ ಸಾಂಬಾರು ಮಳ್ಳುವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಹಾಕಿದ್ರೆ ಆಗ್ತಿತ್ತು, ಆದರೆ ಶಾರು ಟೈಮ್ ಆಗಿಬಿಟ್ಟಿದೆ, ಅವಳು ತಲೆ ಬಾಚಬೇಕು, ಅದರಿಂದ ಇವಾಗಲೇ ಹಾಕ್ಬಿಟ್ಟೆ, ಅವಳು ಹೋಗುವಷ್ಟರಲ್ಲಿ ಸಾಂಬಾರು ಆಗಲಿ ಅಂತ. ಬಾ ಬೇಗ. ನೆನ್ನೆ ಸಂಜೆ ಒಂದಷ್ಟು ಬಟ್ಟೆಗಳನ್ನ ಒಗೆದು ಹಾಕಿದ್ದೆ. ನೆನ್ನೆ ಸಂಜೆ ಬಟ್ಟೆ ಒಗೆದು ಹಾಕಿದ್ದು ಒಣಗಿ ಒಳಗಡೆ ತೊಗೊಂಡಿದ್ದೀನಿ. ಇದು ಮತ್ತೆ ಇವತ್ತು ಒಗೆದಿರೋ ಬಟ್ಟೆ. ಏನಕ್ಕೆ ಅಂದರೆ ಕಾಲು ಒರೆಸೋದು ಮತ್ತು ಹಾಸಿಗೆ ಮೇಲ್ಗಡೆ ಬೆಡ್ಶೀಟೆಲ್ಲ ಒಗೆದು ಹಾಕಿದ್ದೀನಿ ಹಬ್ಬಕ್ಕೆ ಅಂತ ಹೇಳಿ. ಲೈಟಾಗಿ ಮಳೆ ಕೂಡ ಬಂತು. ಇದು ರಾತ್ರಿ 10:30 ಆಗಿದೆ. ಟ್ಯೂಷನೆಲ್ಲ ಮಾಡಿ ಮುಗಿದ ಮೇಲೆ ಇವರು ಸಂತೆನಲ್ಲಿ ಸಾಮಾನು ತಂದಿದ್ರು. ಇವಾಗ ಸ್ವಲ್ಪ ಹೋದ ಸಂತೆಯಲ್ಲಿ ಏನೂ ತರಕಾರಿ ತಂದಿರಲಿಲ್ಲ ಅಲ್ವಾ, ಈ ಸಂತೆಯಲ್ಲಿ ತಂದಿದ್ದಾರೆ. ಸೊ ಅದನ್ನೆಲ್ಲ ಜೋಡಿಸ್ತಿದ್ದೆ. ಅದನ್ನೆಲ್ಲ ಜೋಡಿಸಾದ್ಮೇಲೆ ಸೊಪ್ಪೆಲ್ಲ ಬಿಡಿಸಿಟ್ಬಿಡೋಣ ಅಂದ್ಕೊಂಡು ಬಿಡಿಸಿಡ್ತಾ ಇದ್ದೀನಿ. ಫ್ರಿಡ್ಜ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವ ನಮ್ಮ ಮನೇಲಿ. ಸೊ ಎಲ್ಲವನ್ನು ಇಲ್ಲೇ ಹಾರಾಕೊಂಡಿದ್ದೀನಿ. ಸೊಪ್ಪು ಕೂಡ ಈ ರೀತಿ ಹಾರಾಕೊಂಡ್ರೆ ಚೆನ್ನಾಗಿರುತ್ತೆ, ಚಳಿ ಇರೋದ್ರಿಂದ, ಮಳೆ ಇರೋದ್ರಿಂದ. ಇಲ್ಲಾಂದರೆ ಎಲ್ಲ ಬೇಗ ಕೊಳ್ತೋಗ್ಬಿಡುತ್ತೆ, ಕವರ್ ಒಳಗಡೆ ಹಾಕಿಟ್ರೆ.
ಅದಕ್ಕೆ ಎಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಜೋಡಿಸಿಟ್ಟೆ ಆಗಲೇ. ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಬಿಡಿಸಿಟ್ಟಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿಟ್ಟು ಹೋಗಿ ಮಲ್ಕೋಬೇಕು. ಕತ್ಲೆಯಲ್ಲಿ ಸೌಂಡ್ ಹೇಗೆ ಬರ್ತಿದೆ ಹಾಗೆ ನೋಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.